ಇವತ್ತು ಎಲ್ಲ ಒಟ್ಟಿಗೆ ಸೇರಿದ್ದೀವಿ, ಪಕ್ಷಾತೀತವಾಗಿ ಸೇರಿದ್ದೇವೆ. ಇದು ನಮ್ಮ ಸಮಾಜದ ಒಂದು ಸಂದೇಶ. ಸಮಾಜದ ಯಾವುದೇ ಒಂದು ವಿಷಯ ಬಂದಾಗ ಪಕ್ಷಾತೀತವಾಗಿ ನಾವೆಲ್ಲ ಕೂಡ ಒಂದಾಗ್ತೇವೆ. ನಾನು ನೋಡಿದ್ದೀನಿ ಅನೇಕ ಸಮುದಾಯಗಳಲ್ಲಿ, ನಾನು ಯಾವುದೋ ಹೆಸರಿಟ್ಟು ಹೇಳಕ್ ಹೋಗಲ್ಲ, ಬಹಳ ಒಗ್ಗಟ್ಟಾಗಿರ್ತಾರೆ ಅವರು. ರಾಜಕಾರಣ ಬಂದಾಗೂ ಒಗ್ಗಟ್ಟಾಗಿರ್ತಾರೆ, ರಾಜಕೀಯೇತರವಾಗೂ ಒಗ್ಗಟ್ಟಾಗಿರ್ತಾರೆ. ಆದರೆ ನಾವು ಮಾತ್ರ ಒಳ್ಳೆ ಇಟ್ಟು ನಾಟಿ ಕೋಳಿ ಹಾಕಿದಾಗ ಮಾತ್ರ ಚೆನ್ನಾಗಿದೆ. ಆಮೇಲೆ ಸ್ವಲ್ಪ ಅವನು ಬೆಳೆದ್ರೆ ಅವನು ಹೆಂಗೆ ಕಟ್ ಮಾಡಬೇಕು ಅಂತ ನೋಡ್ತಾರೆ. ಸ್ವಲ್ಪ ಜಾಸ್ತಿ ಬೆಳೆದಾನೆ ಅವನು ಸ್ವಲ್ಪ, ಅದು ರಾಜಕಾರಣ ಅಂತ ಹೇಳಕ್ ಹೋಗಲ್ಲ, ಎಲ್ಲದರಲ್ಲಿ ಕೂಡ ಈ ಮನೋಭಾವನೆಯನ್ನು ನಾವು ಬೆಳೆಸ್ಕೊಂಡಾಗ ಬೇರೆ ಯಾವುದೇ ಸಮುದಾಯದಲ್ಲಿ ಕೂಡ ಈ ರೀತಿಯ ಒಗ್ಗಟ್ಟು, ಇವತ್ತು ನಾನು ನೋಡ್ತಾ ಇದ್ದೀನಿ ಅನೇಕ ಸಮುದಾಯಗಳು ಬಹಳ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದೆ. ನಾವು ಬಹುಸಂಖ್ಯಾತರಾಗಿರೋದಕ್ಕೆ ಆ ಒಗ್ಗಟ್ಟಿಲ್ವಾ? ಅದಾಗಬಾರ್ದು. ಬಹುಸಂಖ್ಯಾತರಿರುವಂಥ ಸಂದರ್ಭದಲ್ಲೇನೆ ಹೆಚ್ಚು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದಾಗ, ಸಂಘಟನೆಯನ್ನು ಪ್ರದರ್ಶನ ಮಾಡಿದಾಗ ಧೈರ್ಯ ಬರುತ್ತೆ, ಶಕ್ತಿ ಬರುತ್ತೆ. ಅದರ ಮೂಲಕ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ಇವತ್ತು ವೇದಿಕೆ ಮೇಲೆ ಇವತ್ತು ಎಲ್ಲ ಉಪಸ್ಥಿತರಿದ್ದಾರೆ. ಇದರಲ್ಲಿ ವೇದಿಕೆ ಮುಂಭಾಗದಲ್ಲಿ, ವೇದಿಕೆ ಮೇಲೆ ಯಾರಿಗೂ ವ್ಯತ್ಯಾಸ ಇಲ್ಲ. ನಾವೆಲ್ಲ ಕೂಡ ಒಂದೇ ತಾಯಿಯ ಮಕ್ಕಳು. ಅಂದ್ರೆ ಭೂತಾಯಿಯ ಮೊದಲನೇ ಮಗ ಯಾರು ಅಂತಂದ್ರೆ ಒಕ್ಕಲಿಗ ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಹೆಮ್ಮೆಯ ಪುತ್ರರು ನಾವು ಆಗಿರೋದ್ರಿಂದ, ಹಾಗಾಗಿ ಇವತ್ತು ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ದಾನಿಗಳಿಗೆ ವಿಶೇಷವಾಗಿ ನೀವು ಕೈ ಜೋಡಿಸಿರೋದಕ್ಕೆ, ಇವತ್ತು ನಮ್ಮ ತಂದೆಯವರು ಅಂತ ಹೇಳಲಿಕ್ಕೆ ಹೋಗಲ್ಲ, 90ರ ಪ್ರಾಯದಲ್ಲಿ ಕೂಡ ಬಹಳ ಬದ್ಧತೆಯಿಂದ ಎಲ್ಲ ಯುವ ಒಂದು ಟೀಮ್ ಇತ್ತು ಅವ್ರ ಜೊತೆ. ಎಲ್ಲರೂ ಕೂಡ ಅವ್ರ ಜೊತೆ ಸೇರ್ಕೊಂಡು ಈ ಮಹತ್ ಕಾರ್ಯವನ್ನ ನೀವು ಯಶಸ್ಸಾಗಿ ಮಾಡಿದ್ದೀರಿ. ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF-TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.